ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಂದಿನಿ ಅವ್ರ ಮನೆಗೆ ಹೋಗಿದ್ದರಿಂದ ಏನಾದರೂ ಹೊಸ ಕ್ಲೂ ಸಿಕ್ತಾ? ನಂದಿನಿ ಅವ್ರ ಮನೇಲೂ ಸಿಕ್ತು, ಮಾಧುರ ಅವ್ರ ಮನೇಲೂ ಸಿಕ್ತು. ಏನು? ಕೇಸ್ಗೊಂದು ಹೊಸ ತಿರುವು ಕೊಡೋ ಥರದ್ದು. ಇವ್ರ ನಂಬರ್ಗೆ ಈ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದಿರೋದು ನೋಡ್ತಿದ್ರೆ ಇವರೇ ಈ ಕೊಲೆಗೆ ಕುಮ್ಮಕ್ ಕೊಟ್ಟಿರೋದು ಅಂತ ನನಗನ್ನಿಸ್ತು. ಹೇಳಜಯ್. ಅಕ್ಕ, ಟ್ರಕ್ ಓನರ್ ಬಾಯ್ಬಿಟ್ಟಿದ್ದಾನೆ. ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕ್ಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆಯನ್ನು ಕೊಟ್ಟಿದ್ಯಾ? ನಾನು ಇಲ್ಲಿ ಟೆನ್ಷನಲ್ಲಿ ಒದ್ದಾಡ್ತಿದ್ದೀನಿ, ನೀನು ಸ್ಪಾಗೆ ಹೋಗಿ ಶೋಕಿ ಮಾಡ್ತಾ ಇದೆಯಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಕೊಡಿಸಿದ ಎಲ್ಲ ಒಡವೆಗಳನ್ನು ಹಾಕೋಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ನಮ್ಮತ್ತೆ. ನನ್ನ ಒಡವೆ ಅಂತೂ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಇವತ್ತು ನಿನ್ನ ಒಡವೆ ಒತ್ತೆ ಇಟ್ಟು ನನ್ನ ಒಡವೆ ಬಿಡಿಸ್ಕೊಂಬರೋಣ ಅಂತ. ಅಮ್ಮ, ಹಬ್ಬ ಮುಗಿತು, ನನ್ನ ಒಡವೆನ ಅಡ ಇಟ್ಟು ಮತ್ತೆ ನಿನ್ನ ಒಡವೆನ ಬಿಡಿಸ್ಕೊಡ್ತೀನಿ, ಆಯಿತಾ? ಏನು ಕೊಡೋಕ್ಕಾಗಲ್ವಾ? ನೀನು ಯಾವ ಸೀಮೆ ಅಮ್ಮ? ನಮ್ಮ ಗಂಡನ ಮನೇಲಿ ಮಗಳು ಮರ್ಯಾದೆ ಉಳಿಯೋದಕ್ಕಿಂತ ನೀನು ಚಿನ್ನ ಹಾಕೊಂಡು ಮರ್ಯಾದೆ ಮುಖ್ಯ ಆಗೋಯ್ತಾ? ಹಾಗಾದರೆ ನನ್ನ ಡಿಸಿಷನ್ ಹೇಳ್ತೀನಿ, ಕೇಳು. ಇನ್ಮೇಲೆ ನನ್ನ ಮುಖನೂ ನೋಡ್ಬೇಡ, ನಮ್ಮ ಮನೆ ಕಡೆ ತಲೆನೂ ಹಾಕ್ಬೇಡ. ಹಾಗೂ ಒಂದು ವೇಳೆ ನನ್ನ ಮಾತು ಮೀರಿ ನಮ್ಮ ಮನೆ ಹತ್ರ ಬಂದೆ ಅಂತ ಇಟ್ಕೋ, ನನ್ನ ಒಡವೆ ಎಲ್ಲ ಒತ್ತೇರಿಸಿದ್ ನೀನೆ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಸ್ವಂತ ಅಮ್ಮನೂ ನಂಬಂಗಿಲ್ಲ ಆಗಿನ ಕಾಲದಲ್ಲಿ. ಅಲೋ, ಬೆಂಡ್ ಆಗಲ್ಲ ಅಂತ ಗೊತ್ತು, ಆದ್ರೂ ಬೆಂಡ್ ಮಾಡಿ ಗುಡ್ಸಿ ಎಕ್ಸರ್ಸೈಸ್ ಆದ್ರೂ ಆಗುತ್ತೆ. ನಾವ್ ಹೇಳಿದ್ರೆ ಎಲ್ಲಿ ಕೇಳ್ತೀರಾ? ಬಾಬಾ ರಾಮನೋ ಬಾಬಾ ದೇವನೋ ಹೇಳಿದ್ರೆ ಕೇಳ್ತೀರಪ್ಪ. ಅತ್ತೆ, ಓಕೆನಾ? ಚೆನ್ನಾಗಿದೆ ಕಣೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ಜಾನಕಿ? ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಏನು ಕೇಳಲೇಬೇಕಲ್ಲ ಅಂತ ಕೇಳ್ತಿದ್ಯಾ? ಚೆನ್ನಾಗಿದೆಯಾ ಅಂತ. ಚೆನ್ನಾಗಿಲ್ಲ, ಅದಕ್ಕೆ ಬಂದಿರೋದು. ಚೆನ್ನಾಗಿದ್ದೀರಾ ಚಿಕ್ಕತ್ತೆ? ಓ ಮೈ ದೇವ್ರೆ, ನನ್ನ ಅತ್ತೆ ಗೀತೆ ಅಂತೆಲ್ಲ ಕರಿಬೇಡ. ನನಗೆ ತುಂಬ ಕ್ಲೋಸ್ ಇರೋರು ಜಾನು ಅಂತ ಕರೀತಾರೆ. ಇನ್ನು ನನ್ನ ಫ್ರೆಂಡ್ಸು ಜಾನಿ ಅಂತ ಕರೀತಾರೆ. ಇನ್ನು ಹೊರಗಿನವರೆಲ್ಲ ನನ್ನನ್ನು ಮೇಡಮ್ ಅಂತ ಕರೀತಾರೆ. ಏಯ್ ಜಾನಕಿ, ಬಂದಿದ ತಕ್ಷಣ ಶುರು ಮಾಡಬೇಡ. ಪ್ರತಿಭಾ
ಇವಳಿಗೆ ಸಂಬಂಧಗಳ ಅರ್ಥನೇ ಗೊತ್ತಿಲ್ಲಮ್ಮ. ಬೆಳದಿಂಗಳಾಗಿ ಬಾ ದಿವ್ಯಾ ಬಾ. ಕಾಫಿ ಆಯ್ತಾ? ಆಯ್ತು ಆಯ್ತು. ಏನು ಎಕ್ಸರ್ಸೈಸ್ ಮಾಡ್ತಿದ್ರಾ? ನೀನಂತೂ ಮಾಡಲ್ಲ, ಸೊ ನಿಂದು ಸೇರ್ಸ್ ನಾನು ಮಾಡ್ತಾ ಇದ್ದೆ. ತಮಾಷೆ ತಮಾಷೆ ತಮಾಷೆ. ಏನು ಡಿನ್ನರು ಅಂತ ಏನೋ ಹೇಳ್ತಾ ಇದ್ರಿ? ಡಿನ್ನರ್ರಾ? ಯಾವ ಡಿನ್ನರು? ಈಗ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಟೇಬಲ್ ಬುಕ್ ಮಾಡಿದ್ರಿ? ಓ ಅದಾ? ಹಾಗಾದ್ರೆ ನೀನು ಅವಾಗ್ಲಿಂದ ಇಲ್ಲೇ ಇದೆಯಾ? ಇನ್ನೊಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ ದಿವ್ಯಾ? ಪರವಾಗಿಲ್ಲ ಬಿಡು, ಹೇಗಿದ್ರು ನಮ್ಮ ಹುಡುಗಿನೇ. ನಿಮ್ಮ ಹುಡುಗಿನ? ಅಂದ್ರೆ ಇಬ್ರು ಒಂದೇ ಮನೇಲಿ ಇದೀವಲ್ಲ, ಅದಕ್ಕೆ ನಮ್ಮ ಹುಡುಗಿ ಅಂದೆ. ಓ, ಯಾರ ಜೊತೆ ಡಿನ್ನರು? ಅವಳ ಜೊತೆನಾ? ಅವಳ? ಯಾವಳು? ಅದೇ ನಿಮ್ ಬೆಳದಿಂಗಳ ಬಾಲೆ. ಓ ಗೊತ್ತಾಗೋಯ್ತಾ? ನಿಜಕ್ಕೂ ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ನಿನ್ನ ಮದುವೆ ಆಗೋ ಹುಡುಗ ನಿಜವಾಗ್ಲೂ ಅದೃಷ್ಟ ಮಾಡಿದ್ದ. ಅಯ್ಯೋ ನಾನ್ಸೆನ್ಸ್ ಫೆಲೋ, ನೀನೇ ಕಣೋ ಅದೃಷ್ಟವಂತ. ನನಗೆ ಗೊತ್ತು. ನಾನ್ ಕೂಡ ಅದೃಷ್ಟವಂತ ಅಂತ ನನಗೆ ಗೊತ್ತು ಅಂತ ನಿನಗೆ ಹೇಳಕ್ ಬಂದೆ. ಯಾಕಂದ್ರೆ ನನ್ನ ಬೆಳದಿಂಗಳ ಬಾಲೆ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನಿಂತರ. ಅದಕ್ಕೆ ಅವಳ ಮೇಲೆ ನನಗೆ ಯಾವಾಗ ಪ್ರೀತಿ ಹುಟ್ಟು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅವಳು ನನಗೋಸ್ಕರ ಎಷ್ಟು ಸರ್ಪ್ರೈಸಸ್ ಕೊಟ್ಟಿದ್ದಾಳೆ ಗೊತ್ತಾ? ನನಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿದ್ದಾಳೆ, ಸ್ಟೇಷನಿಗೆ ಸಿನಿಮಾ ಟಿಕೆಟ್ ಕಳಿಸಿದ್ದಾಳೆ, ಹೊಸ ಟಿ ಶರ್ಟ್ ಕೊಡಿಸಿದ್ದಾಳೆ, ಕ್ಯಾಂಡ್ಲೈಟ್ ಡಿನ್ನರ್ ಕರೆದಿದ್ಲು. ಆದರೆ ನಾನೇ ಗೂಬೆ ಅವಳ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದೆ ನಿನ್ನ ಕರ್ಕೊಂಡು ಹೋದೆ. ಅವತ್ತು ನಾನು ನಿನ್ನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅವತ್ತೇ ಬಂದಿರೋಳು. ನಿಮ್ಮ ಅಜ್ಜಿ ಬಂದಿರೋಳು. ಏನೋ ಬೈದಂಗಿತ್ತು. ಏನಿಲ್ಲ, ನೀವು ಮುಂದುವರಿಸಿ. ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ನಾಳೆ ಕ್ಯಾಂಡ್ಲೈಟ್ ಡಿನ್ನರ್ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ಬೆಳದಿಂಗಳಾಗಿ ಬಾ. ಛೇ, ಇಷ್ಟು ದಿನ ನಾನು ಸುಮ್ಮನಿದ್ದಿದ್ದೆ ತಪ್ಪಾಗೋಯ್ತು. ಇನ್ನು ಸುಮ್ಮನಿದ್ರೆ ನನಗೆ ಲಾಸು. ಹೆಂಗೂ ಅಜಯ್ ಬಾಬಾ ಲವ್ ಮಾಡ್ತಿರೋದು ದೀಪ್ತಿ ಅನ್ನೋ ಹುಡುಗಿನಲ್ಲ, ಅವಳೋ ಬೆಳದಿಂಗಳ ಬಾಲೆ. ಇವತ್ತು ನಾನು ಅಲ್ಲಿಗೆ ಹೋಗ್ತೀನಿ, ಅವಳು ಯಾವಳು ಅಂತ ಕಂಡು ಹಿಡ್ದೇ ಹಿಡಿತೀನಿ. ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ. ಆಮೇಲೆ ಬಾವಂಗೆ ಹೇಳ್ತೀನಿ, ಅವಳು ಅಮಾವಾಸ್ಯೆ ಬಾಲೆ, ನಾನೇ ಬೆಳದಿಂಗಳ ಬಾಲೆ ಅಂತ. ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು? ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿಲ್ವಾ? ಹೌದು ಸರ್. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರ್ಬೇಕು. ಎಷ್ಟು ದಿವಸ ನಾನು ಅವನನ್ನು ಸಹಿಸ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ. ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳು ನಿಮ್ಮ ಅಳಿಯನಿಂದನೇ ಕಣ್ಮರೆ ಆಗಿದ್ರೆ ನಿಮ್ಮ ಅಳಿಯ ಅಲರ್ಟ್ ಆಗ್ಬೋದು. ಅದರಿಂದ ನಿಮ್ಮ ಮಗಳಿಗೇನಾದರೂ ಅಪಾಯ ಆದರೆ? ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು ಅವಳಿಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಇವಾಗ ನಾನೇ ಡಿಕ್ಕಿ ಹೊಡಿತೀನಿ. ಇವಾಗ ನಾಡಮೆ ಹೊಡಿತಾರೆ. ಅಕ್ಕಾರೆ, ಇದು ದೇವ್ರ ಪ್ರಸಾದದ. ನಾ ಬರೋ ತನಕ ನೀ ಇಲ್ಲೇ ಇರ್ಬೇಕು, ತಿಳಿತಾ? ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ ರೀ. ಕಾರಂತ್ರ ಪ್ರಸಾದ್. ನಾನು ನಿಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಸುಮತಿ, ಹಾಗೆಲ್ಲ ಮಾಡ್ಬಿಡಿ. ನಮ್ಮ ಹುಡುಗಿ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ತಪ್ಪು ತಪ್ಪೆ.
ನಿಮ್ಮ ಅಪ್ಪನಿಗೆ ತಕ್ಕನಾದ ಮಗಳೇನೆ ನೀನು. ಅವ್ರು ಬದುಕಿರೋವರೆಗೂ ಯಾರೊಬ್ರು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ. ಮದುವೆ ಆಗೋಗಿ 3 ದಿವಸಕ್ಕೆ ನಾವ್ ಇಂಥ ಮಾತೆಲ್ಲ ಕೇಳೋ ಅಂತ ತಂದ್ಬಿಟ್ಟಲ್ಲ. ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಮಾವ ಮಂಡ್ಯದಾಗೆ ಏನೋ ಪ್ರಾಬ್ಲಮ್ ಆಗೈತಂತೆ, ಅದಕ್ಕೆ ಅತ್ತೆ ಮಾವ ವಾಪಸ್ ಹೋಗ್ಬೇಕಂತೆ. ಅಪ್ಪ ಅಮ್ಮ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದಾರೆ. ಬೇಬಿ, ಈಗ ಬರೀ ನಾನು ನೀನು, ನಮ್ಮ ಮಧ್ಯೆ ಬೇರೆ ಯಾರೂ ಇಲ್ಲ. ಮೇ ಕಮಿನ್ ಸರ್. ಎಸ್ ಚಾನ್ ಕಮಿನ್. ಶನಯ, ನೀನು ಹೊರಡು. ನಾನು ಹೇಗೆ ಹೋಗ್ಲಿ? ನಾನು ಡ್ರಾಪ್ ಮಾಡ್ತೀನಿ. ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಹೀಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದೆಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ.